doubly happy. We have one more person who taught us what is wisdom today. And he is telling, understanding the fact and accepting the fact is wisdom. Yes, right, I agree with you, sir, very much. And also, you mentioned, it is not sympathy, but empathy is most important. Thank you, sir. You presented a very well, proficient way you presented your speech to us. Thank you so much. Now I call upon Sudha Joshi. Sudha Joshi, she was in a bank profession and she is a singer. So I would like to invite her and share her experience with us. After this, we have some games. ದಯವಿಟ್ಟು ಯಾರು ಹೋಗಬೇಡಿ. ಪ್ರೈಸ್ ಕೂಡ ಇದೆ. ಆಟ ಆಡಿ ಗೆದ್ದು ಪ್ರೈಸ್ ತಗೊಂಡು ಹೋಗಿ. ನನ್ನ ಎಲ್ಲ ಪ್ರಿಯ ಸ್ನೇಹಿತರಿಗೆ ನನ್ನ ವಂದನೆಗಳು. ಇಷ್ಟೊತ್ತಿನವರೆಗೂ ಇಂಗ್ಲೀಷ್ ಕೇಳ್ತಾ ಇದ್ದೀರಾ, ಸ್ವಲ್ಪ ನನ್ನ ಕನ್ನಡ ಒಂದು ಸ್ವಲ್ಪ ಕೇಳಿ ಅಂತ. ಸೊ ನನ್ನ ಲೈಫದ ಬಗ್ಗೆ ಕೆಲವೊಂದು ಹೇಳಬೇಕು ಅಂದರೆ, ನನ್ನ ಜೀವನದಲ್ಲಿ ಮೇನ್ 2 ಸಬ್ಜೆಕ್ಟ್ಗಳು ಇನ್ಫ್ಲೂಯೆನ್ಸ್ ಆಗಿದೆ. ಅದಕ್ಕೆ ಇಂಪಾರ್ಟೆನ್ಸು ಭಾಳ ಕೊಟ್ಟಿದ್ದೀನಿ. ಒಂದು ಮ್ಯೂಸಿಕ್ಕು, ಇನ್ನೊಂದು ಮ್ಯಾಥಮೆಟಿಕ್ಸ್. ನಮ್ಮ ಕಾಲೇಜ್ನಲ್ಲಿ ಕೂಡ ನನಗೆ ಹೇಳ್ತಾ ಇದ್ರು, ಇವರು ಡಬಲ್ ಅಂತ, M² M ಡಬಲ್ ಎಮ್ ಸುಧಾ ನನಗೆ ಇರಲಿಲ್ಲ ಹೆಸರು, ಆವಾಗ ಶೋಭಾ ಅಂತ ಇತ್ತು. ಸೊ M² ಶೋಭಾ ಅಂತ ನನಗೆಲ್ಲರೂ ಹೇಳ್ತಾ ಇದ್ರು ಕಾಲೇಜ್ನಲ್ಲಿ. ಸೊ ಮ್ಯೂಸಿಕ್ ಆ್ಯಂಡ್ ಮ್ಯಾಥ್ಸ್ ಆಲ್ವೇಸ್ ನಾನು ನನ್ನ ಜೊತೆಗೇ ತೊಗೊಂಡು ಹೋಗಿದ್ದೀನಿ ಲೈಫ್ನಲ್ಲಿ. ನಮ್ಮ ಪೇರೆಂಟ್ಸಿಗೆ ಸಾಕಷ್ಟು ಸಾರಿ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೆ, ನನಗೆ ಇಷ್ಟೊಂದು ಮಾಡೋಕ್ಕಾಗ್ತಾಯಿಲ್ಲ, ಹೆಂಗೆ ಮಾಡಲಿ, ಮಾಡೋಕ್ಕಾದ್ರೂ ಇಷ್ಟ ಇದೆ ಆದರೆ ಮಾಡೋಕ್ಕಾಗ್ತಾಯಿಲ್ಲ. ನಮ್ಮ ಫಾದರ್ಗೆ ಒಂದು ಅಡ್ವೈಸ್ ಕೊಟ್ಟರು ನನಗೆ. ಫಸ್ಟ್ ಥಿಂಗ್ ಈ ಟೋಲ್ಡ್ ಇಸ್ ಪರ್ಸಿವರೆನ್ಸ್ ಆ್ಯಂಡ್ ಪೇಷನ್ಸ್. ನಿನ್ನ ಲೈಫಿಗೆ, ಬಿಕಾಸ್ ಯು ಆರ್ ಎ ಲೇಡಿ, ನಿನಗೆ ಪೇಷನ್ಸ್ ಇಸ್ ಎ ಮಸ್ಟ್. ಏನು ಬಂದರೂ ನೀನು ತುಂಬ ತಾಳ್ಮೆಯಿಂದ ಅದನ್ನು ಫೇಸ್ ಮಾಡು. ಆಮೇಲೆ ಪರ್ಸಿವರೆನ್ಸ್ ಇರಬೇಕು, ಬೆನ್ನತ್ತು ನೀನು. ಯಾವುದೇ ಒಂದು ನಿನಗೆ ಇಷ್ಟ ಇತ್ತು ಅಂದರೆ ಯು ಜಸ್ಟ್ ಫಾಲೋ ಇಟ್ ಒನ್ ಡೇ ಯು ವಿಲ್ ರೀಚ್ ಇಟ್ ಅಂತ ಹೇಳ್ತಾ ಇದ್ರು ನಮ್ಮ ಫಾದರ್. ಮದರ್ ಹೇಳ್ತಿದ್ರು, ದೇವರು ಧರ್ಮ ಮಾತ್ರ ಬಿಡಬೇಡ, ಅದನ್ನು ಜೊತೆಗೆ ಇಟ್ಕೊಂಡೇ ಹೋಗು, ಅಂದರೆ ನೀನು ಸಕ್ಸಸ್ ಆಗ್ತೀಯ ಅಂತ ನನಗೆ ಹೇಳ್ತಾ ಇದ್ರು. ಸೊ ಈ 4 ಪಾಯಿಂಟನ್ನು ನಾನು ಕಂಪ್ಲೀಟ್ ನನ್ನ ಜೀವನದಲ್ಲಿ ಫಾಲೋ ಮಾಡ್ತಾ ಬಂದಿದ್ದೀನಿ. ಐ ರಿಕ್ವೆಸ್ಟ್ ಯು ಆಲ್ ಆಫ್ ಯು ಆಲ್ಸೋ ಟು ಫಾಲೋ ಸರ್ಟನ್ ಯುವರ್ ಪೇರೆಂಟ್ಸ್ ಗೈಡೆನ್ಸ್, ಎಲ್ಡರ್ಸ್ ಗೈಡೆನ್ಸ್. ಐ ರಿಕ್ವೆಸ್ಟ್ ಯು ಆಲ್ ಆಫ್ ಯು ಟು ಫಾಲೋ ದ ಗೈಡೆನ್ಸ್. ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಲೈಫಲ್ಲಿ. ಈ ದೇವ್ರ ಧರ್ಮ ಯಾಕೆ ಮಾಡಬೇಕು ಅಂದರೆ, ಇತ್ತೀಚೆಗಂತೂ ತುಂಬಾ ನಮ್ಮ ತಾಯಿದ್ರು ನನಗೆ ಫೀಲ್ ಆಗ್ತಾ ಇದೆ. ದೇವ್ರ ಧರ್ಮ ಮಾಡೋದ್ರಿಂದ ಮೈಂಡ್ ಎಷ್ಟೊಂದು ಕೂಲ್ ಇರುತ್ತೆ, ಪ್ರಾಬ್ಲಮ್ಸ್ ಎಲ್ಲ ಸಿಂಪಲ್ ಅನಿಸ್ಬಿಡುತ್ತೆ. ಯಾರೋ ಒಬ್ಬರು ಇದ್ದಾನೆ ನಮ್ಮನ್ನೆಲ್ಲ ನೋಡ್ಕೊಳ್ಳೋಕ್ಕೆ, ನಾನು ಯಾಕೆ ಅದಕ್ಕೆ ಬಾದರ್ ಮಾಡಬೇಕು ಅನ್ನೋದು ಒಂಥರದ್ದು. ಅವನ ಪಾಪದ್ದೆಲ್ಲ ಕೌಂಟ್ ಇಡ್ತಾನೆ, ನಾನು ಯಾಕೆ ಅದನ್ನು ಕೌಂಟ್ ಮಾಡಬೇಕು ಇನ್ನೊಬ್ಬರ ಪಾಪನ. ಲೆಟ್ ಹಿಮ್ ಡೂ ಇಟ್, ಇಟ್ ಈಸ್ ಹಿಸ್ ಜಾಬ್, ಇಟ್ ಇಸ್ ನಾಟ್ ಮೈ ಜಾಬ್ ಅಂತ. ಈ ಥರ ನನ್ನ ಫೀಲಿಂಗ್ಸ್ ಎಲ್ಲ ನಮ್ಮ ತಾಯಿದು ಹೇಳಿದ್ದು ನನಗೆ ತುಂಬಾ ನನಗೆ ಹೆಲ್ಪ್ ಆಗುತ್ತೆ ಲೈಫ್ ಜೀವನ ಮಾಡೋದಕ್ಕೆ. ಮತ್ತು ಫಾದರ್ ಹೇಳಿದ್ದು ನನಗೆ ಥ್ರೂಔಟ್ ಮೈ ಲೈಫ್ ನನಗೆ ಮ್ಯೂಸಿಕ್ಕಿಗೆ ತುಂಬಾ ಹರ್ಡಲ್ಸ್ ಬರ್ತಾನೆ ಇತ್ತು. ಮೇಲಿನ ಮೇಲೆ ನಾನು ಬಿಟ್ಬಿಡ್ಬೇಕು ಅನಿಸೋದು ಒಂದು ಯಾವತ್ತೂ ನನಗೆ ಫೀಲಿಂಗ್ ಇರ್ತಾ ಇತ್ತು. ಇದನ್ನು ಐ ಕ್ರಾಸ್ಡ್ ಬೈ ದ ವರ್ಡ್ಸ್ ಆಫ್ ಮೈ ಫಾದರ್, ಪರ್ಸಿವರೆನ್ಸ್ ಆ್ಯಂಡ್ ಪೇಷನ್ಸ್. ಇಟ್ಕೊಂಡಿರು, ಇವತ್ತಿಲ್ಲ ನಾಳೆ ನಿನಗೆ ಇದು ಚೇಂಜ್ ಆಗುತ್ತೆ, ಸಿಚುವೇಶನ್ ಚೇಂಜ್ ಆಗುತ್ತೆ. ಇವತ್ತು ಬಂದ ಮೋಡಗಳು ಕೊನೆವರೆಗೂ ಇರಲ್ಲ, ಮೋಡ ಹೊರಟೋಗ್ಬಿಡುತ್ತೆ, ಮತ್ತೆ ನೀನು ಸೂರ್ಯನೇ ಕಾಣಿಸ್ತಾನೆ, ನೀನು ಚಿಂತೆ ಮಾಡಬೇಡ ಅಂತ ಹೇಳ್ತಾ ಇದ್ರು. ತುಂಬ ಚಿಕ್ಕವಳಿದ್ದಾಗ 3 years ಓಲ್ಡ್ ಇದ್ದಾಗಲೇ ನನಗೆ ಸ್ವಲ್ಪ ಸಂಗೀತದ್ದು ಆವಾಗಿನಿಂದನೇ ಇಷ್ಟ ತುಂಬ. ನಮ್ಮ ತಾಯಿ ಹಾಡ್ತಾಯಿದ್ರು, ತಂದೆ ಹಾಡ್ತಾಯಿದ್ರು. ತಂದೆ ನಾಟಕ ಕಂಪನಿಲಿ ಕೂಡ ಹಾಡ್ತಾಯಿದ್ರು. ತಾಯಿ ಮನೆಗೆ ಈ ಥರ ಎಲ್ಲ ಶನಿವಾರದ ಹಾಡು, ಶುಕ್ರವಾರದ ಹಾಡು, ಈ ಥರ ಎಲ್ಲ ಹೆಣ್ಮಕ್ಳಿಗೆ ಹಾಡ್ತಾರೆ, ಆ ಥರ ಎಲ್ಲರನ್ನೂ ಅವ್ರು ಕರೆಸ್ತಾ ಇದ್ರು. ಎಲ್ಲ ಓಣಿ ಇದರೆಲ್ಲ ಅವ್ರು ಹಾಡ್ತಾಯಿದ್ರು. ಹೀಗಾಗಿ ನಮ್ಮ ತಾಯಿದೆಲ್ಲ ನಾನು ಕಾಪಿ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮ ತಾಯಿ ಎಕ್ಸಾಂಪಲ್ ನಾನು ಸುಮ್ಮನೆ ಇಂಟ್ರೆಸ್ಟ್ ಅಂತ ಹೇಳ್ತೀನಿ. ಸೊ ವೆನ್ ಐ ವಾಸ್ 3 years ಓಲ್ಡು, ನನ್ನ ತಮ್ಮ 6 months ಓಲ್ಡ್ ಇದ್ದ. ಸೊ ಯಾವಾಗಾದ್ರೂ ಅವ್ರು ಜೋಗಳ ಹಾಡಬೇಕಾದ್ರೆ ಚೆನ್ನಾಗಿ ಜೋಗಳಾಟ ಅವ್ನು ಮಲ್ಕೊಳ್ಳೋದಿಲ್ಲ ಬೇಗ. ಅವಳಿಗೇನೋ ಕೆಲಸ ಬರುತ್ತೆ, ಒಳಗೆ ಹೋಗ್ಬಿಡ್ತೀನಿ. ಒಳಗೆ ಹೋದ ತಕ್ಷಣ ನಾನು ಅದನ್ನು ತೊಟ್ಲು ತೊಗೊಂಡು ತೂಗಿ ಅದೇ ಜೋಗಳ ಹಾಡೋಕ್ಕೆ ಶುರು ಮಾಡ್ತಿದ್ನಂತೆ. ತುಂಬಾ ಅವಳು ಹೇಳಿದ್ದೆ ಹಾಡಿದ್ದನ್ನೆಲ್ಲ ಕಾಪಿ ಮಾಡ್ಲಿಕ್ಕೆ ಶುರು ಮಾಡ್ತಿದ್ನಂತೆ. ಆವಾಗ ನಮ್ಮ ಪೇರೆಂಟ್ಸಿಗೆ ಅರ್ಥ ಆಯಿತು, ಇವಳಿಗೆ ಸಂಗೀತ ತುಂಬ ಬೇಗ ಬರುತ್ತೆ, ಶಿ ಈಸ್ ಇಂಟ್ರೆಸ್ಟೆಡ್, ನಾವು ಅವಳಿಗೆ ಕಲಿಸ್ಬೇಕು ಅನ್ನೋದು ನಮ್ಮ ಪೇರೆಂಟ್ಸಿಗೆ ಆವಾಗ ತುಂಬ ಇದು ಬಂತಂತೆ ವಿಚಾರ. ಸೊ ದೇ ಸ್ಟಾರ್ಟೆಡ್ ಗಿವಿಂಗ್ ಮೀ ಕೋಚಿಂಗ್. ಎಲ್ಲೆಲ್ಲಾದರೂ ಕಳಿಸ್ತಾಯಿದ್ರು, ಅಲ್ಲಿ ಕಲ್ತ್ಕೊಂಬ ಹೋಗು, ಇಲ್ಲಿ ಕಲ್ತ್ಕೊಂಬ ಹೋಗು ಅಂತ ಕಳಿಸ್ತಾಯಿದ್ರು. ಸೊ ನನಗೆ ಅದು ಇಂಟ್ರೆಸ್ಟ್ ಬರ್ತಾ ತುಂಬಾ ಹೆಚ್ಚಾಗ್ಬಿಡ್ತು. ಕೊನೆಗೆ ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಟೀಚರ್ಸ್ ಎಲ್ಲ ನನಗೆ ಹುಡುಗರು ತುಂಬಾ ಗಲಾಟೆ ಮಾಡಿದ ತಕ್ಷಣ ನೀನು ಬಾರಿ ಇಲ್ಲಿ ಸ್ವಲ್ಪ 12 ಹಾಡು ಹೇಳು, ಅವರೆಲ್ಲ ಸುಮ್ಮನೆ ಕೂಡ್ತಾರೆ ಅಂತ ನನಗೆ ಸ್ಟೇಜ್ ಮೇಲೆ ನನಗೆ ಕರೆಸಿ ನನಗೆ ಹಾಡು ಹೇಳಿಸ್ತಾಯಿದ್ರು.
ಮತ್ತು ಏನೇನೋ ಪೋಯಮ್ಸ್ ಎಲ್ಲ ಬರ್ತಿದ್ದು ಟೆಕ್ಸ್ಟ್ ಬುಕ್ನಲ್ಲಿ, ಅದಕ್ಕೆಲ್ಲ ನಾನು ಟ್ಯೂನ್ ಮಾಡೋಕ್ಕೆ ಶುರು ಮಾಡಿದೆ. ಟ್ಯೂನ್ ಮಾಡಿ ಹಾಡೋಕ್ಕೆ ಶುರು ಮಾಡಿದೆ. ಯಾಕಂದರೆ ಅವ್ರು ಹೇಳಿದರೆ ಕಡಿಮೆ ಬೀಳೋಕ್ಕೆ ಶುರು ಆಯಿತು ನನಗೆ. ಇವತ್ತೆರಡು ಹಾಡ್ದೆ, ನಾಳೆ ಮತ್ತೆ ಅದನ್ನೇ ಹಾಡೋದು ಚೆನ್ನಾಗಿ ಅನಿಸ್ತಾ ಇರಲಿಲ್ಲ. ಸೊ ಐ ಸ್ಟಾರ್ಟೆಡ್ ಟ್ಯೂನಿಂಗ್ ದ ಸಾಂಗ್ಸ್. ಇದು ನನಗೆ ಇನ್ಸ್ಪಿರೇಷನ್ ಕೊಡ್ತು. ನಮ್ಮ ಟೀಚರ್ಸ್ ಎಲ್ಲ ನನಗೆ ತುಂಬ ಚೆನ್ನಾಗಿ ಆಡ್ತೀಯ ಅಂತ ಹೇಳಿ ತುಂಬಾ ಗರ್ವ ಬಿಡ್ತಾ ಇತ್ತು. ಸೊ ಅದು ನನಗೆ ಇಟ್ ಮೇಡ್ ಮೀ ಟು ಸ್ಟಾರ್ಟ್ ದ ಟ್ಯೂನಿಂಗ್ಸ್ ಆಲ್ಸೋ. ಸೊ ಕವಿತೆಗಳಿಗೆಲ್ಲ ಟ್ಯೂನ್ ಮಾಡೋಕ್ಕೆ ಶುರು ಮಾಡಿದೆ. ಕೊನೆಗೆ ಅದು ಬೆಳೀತಾ ನಾನು ಹೈಸ್ಕೂಲಿಗೆ ಬಂದ ಮೇಲೂ ನಾನು ಎಲ್ಲ ಟೆಕ್ಸ್ಟ್ ಬುಕ್ಕದ್ದು ಹಿಂದಿ, ಕನ್ನಡ, ಸಂಸ್ಕೃತ, ಇಂಗ್ಲೀಷ್ ಎವ್ರಿ ಕವಿತಾಕ್ಕೆ ನಾನು ಟ್ಯೂನಿಂಗ್ ಮಾಡ್ತಾಯಿದ್ದೆ. ಒಂದು ಇಂಗ್ಲೀಷ್ ಕೂಡ ಮಾಡಿದ್ದೀನಿ ನಾನು ಟ್ಯೂನಿಂಗು. ಹಿಂದಿ ಅಂತೂ ಕಾಮನ್, ಕನ್ನಡ ಅಂತೂ ಟೂ ಮಚ್ ಕಾಮನ್ ಎಲ್ಲ ಮಾಡ್ತಾಯಿದ್ದೆ. ಈ ಥರ ನನಗೆ ಇನ್ಸ್ಪಿರೇಷನ್ ಸಿಗ್ತಾ ನಾನು ನನ್ನ ಇದು ಶುರು ಆಯಿತು. ಆಮೇಲೆ ಬಿಕಾಸ್ ಐ ವಾಸ್ ಅಂಡರ್ ಏಜ್, ಅಟ್ ಏಜ್ ಆಫ್ 13 years ನಾನು SSLC ಕ್ರಾಸ್ ಮಾಡಿದೆ. ಆ ಟೈಮಿಗೆಲ್ಲ ನಾವು ಹುಟ್ಟಿದಾಗ ಸ್ಕೂಲಲ್ಲಿ ಕೇಳ್ತಾನೆ ಇರಲಿಲ್ಲ, ನಿಮ್ದು ಬರ್ತ್ ಡೇಟ್ ತೊಗೊಂಬ, ನಿಮ್ದು ಪ್ರೂಫ್ ತೊಗೊಂಬ, ಆಧಾರ್ ಕಾರ್ಡ್ ತೊಗೊಂಬ ಯಾಕೆ ಇರಲಿಲ್ಲ. ತಾಯಿ ಬಂದು ಏನು ಹೇಳಿದ್ರು, ಒಂದು ಏಜ್ ಹಾಕಿದ್ರು, ನಮಗೆ ಒಳಗೆ ಎಂಟ್ರಿ ಮಾಡಿಬಿಟ್ರು. ಮನೇಲಿ ಗಲಾಟೆ ಮಾಡ್ತಿದ್ದಂತೆ ಒಳಗೆ ಸ್ಕೂಲಿಗೆ ಹಾಕ್ಬಿಟ್ರು. ಹೀಗಾಗಿ ಹಾಗಾಗಿ ನನಗೆ ಏಜಿದ್ದು ಪ್ರಾಬ್ಲಮ್ ಎಲ್ಲಿ ಬಂತು, SSLC ಬರೋವರೆಗೂ ತುಂಬಾ ರೂಲ್ಸ್ ಎಲ್ಲ ಸ್ಟ್ರಿಕ್ಟ್ ಆಗ್ತಾ ಹೋಯಿತು. ಆವಾಗ 13 years ನಾನು SSLC ಆದ ತಕ್ಷಣ ನನಗೆ ಕಾಲೇಜಿಗೆ ಅಡ್ಮಿಷನ್ ಕೊಡಲಿಲ್ಲ. ಮತ್ತೆ ಟೂ ಮಚ್ ಅಳೋದಾಯಿತು ಎಲ್ಲ ಆಯಿತು. ಆದರೆ ಐ ಟುಕ್ ಇಟ್ ಅನ್ ಅಪಾರ್ಚುನಿಟಿ. ಸಂಗೀತ ಕ್ಲಾಸಿಗೆ ಹೋದೆ. ಅಗೇನ್ ಐ ಕಂಟಿನ್ಯೂಡ್ ಮೈ ಮ್ಯೂಸಿಕ್. ಸಂಗೀತ ಕ್ಲಾಸ್ಗೆ ಹೋಗಿ ಅಲ್ಲಿ MG ಮೋಡಕ್ ಅಂತ ಇದ್ದರು, ತುಂಬಾ ಚೆನ್ನಾಗಿ ಕಲಿಸಿದ್ರು ನನಗೆ. ಆ್ಯಂಡ್ ಅದರಲ್ಲಿ ಕ್ಲಾಸಿಕಲ್ ನನಗೆ ಫಸ್ಟ್ ಇಂಟ್ರೆಸ್ಟು, ತಂಬೂರಿ ನನ್ನ ಕೈಯಲ್ಲಿ ಕೊಟ್ಟದ್ದು MG ಮೋಡಕ್. ಅಲ್ಲಿ ನಾನು ಶುರು ಮಾಡಿದ ತಕ್ಷಣ ಅದರಲ್ಲಿ ಒಳ್ಳೆಯ ಅಭಿರುಚಿ ಬಂತು. ನನಗೆ ಅರ್ಥ ಆಗ್ಲಿಕ್ಕೆ ಶುರು ಆಯಿತು, ಯಾಕೆ ಕಲಿಬೇಕು, ಅದ್ರ ಒಳಗೆ ಏನಿದೆ, ಒಂದು ಸಂಗೀತ ಅಂದರೆ ಏನಿದೆ ಎಲ್ಲ ಅರ್ಥ ಆಗೋಕ್ಕೆ ಶುರು ಆಯಿತು. ಮನೆಗೆ ಬಂದೆಲ್ಲ ಆಗಿರೋದು ಒಂದೇ ಒಂದು ರೇಡಿಯೋನೇ, ಟೇಪ್ ರೆಕಾರ್ಡರ್ ಇಲ್ಲ, ಯಾವ ಕ್ಯಾಸೆಟ್ ಇಲ್ಲ, ಯಾವುದೇನು ಫೆಸಿಲಿಟಿನೇ ಇಲ್ಲ, ಬರೀ ರೇಡಿಯೋ ಮಾತ್ರ ಬರ್ತಿತ್ತು. ಆಮೇಲೆ ಆ ರೇಡಿಯೋದಲ್ಲಿ ಆ ಲಕ್ಷ್ಮೀ ಶಂಕರ್ ಮತ್ತು ನಿರ್ಮಲಾ ದೇವಿ ಇವ್ರದ್ದೆಲ್ಲನೂ ಠುಮರಿ ಗಾಯನಗಳು, ಆಮೇಲೆ ದೊಡ್ಡ ದೊಡ್ಡ ಡಿಫಿಕಲ್ಟ್ ಭಜನೆಗಳು, ಗಜಲ್ಸ್ಗಳು ಇವೆಲ್ಲ ಬರ್ತಾಯಿತ್ತು. ಅದನ್ನು ಒಂದು ಟೈಮ್ ನೋಡಿಕೊಂಡು ನಾನು ಕೇಳಿ ಬರೆದಿಟ್ಕೊಂಡು ಹಾಡೋಕ್ಕೆ ಶುರು ಮಾಡಿದೆ. ತುಂಬಾ ಇಂಪ್ರೆಸಿತ್ತು ನನಗೆ. ಇವತ್ತಿಗೂ ಲಕ್ಷ್ಮೀ ಶಂಕರ್ ಮತ್ತು ನಿರ್ಮಲಾ ದೇವಿಯಿಂದ ನನಗೆ ತುಂಬ ಮನಸ್ಸಿಗೆ ತುಂಬ ಆನಂದ. ನಮ್ಮ ಹೆಸರು ತೊಗೊಳಿಕ್ಕೆ ನನಗೆ ಫಸ್ಟ್ ಆನಂದ ಅನಿಸುತ್ತೆ. ನನಗೆ ಅಷ್ಟು ಚೆನ್ನಾಗಿ ಅವ್ರು ಮೊದಲಿನಿಂದ ಸಂಗೀತ ನನಗೆ ಕುತ್ಕೊಂಡ್ಬಿಟ್ಟಿದ್ರು. ಸೊ ಅದನ್ನೇ ಕಲಿಯೋಕೆ ನಾನು ಶುರು ಮಾಡಿಬಿಟ್ಟೆ. ಒಂದು ವರ್ಷ ಗ್ಯಾಪ್ ಇದ್ದು ನನಗೆ ಈ ಥರ ನಾನು ಮೊದಲು ಅಳೋದಾಯಿತು, ದೆನ್ ಐ ಥಾಟ್ ಇಟ್ ಈಸ್ ಅ ಬಿಗ್ ಗೋಲ್ ಫಾರ್ ಮಿ ಅಂತ. ಅದನ್ನೇ ಗ್ಯಾಪ್ ಇದ್ದರೆ ನಾನು ಮ್ಯೂಸಿಕ್ಕಿಗೆ ಹಾಕೊಂಡ್ಬಿಟ್ಟೆ. ಸೊ ಐ ಕೇಮ್ ಅಪ್ ಇನ್ ಮ್ಯೂಸಿಕ್ಕು. ಆಮೇಲೆ ಕಾಲೇಜಲ್ಲಿ ನೆಕ್ಸ್ಟ್ ಇಯರ್ ಅಡ್ಮಿಷನ್ನಿಗೆ ಹೋಗಬೇಕು ಅಂತಂದರೆ ದೆನ್ ನಮ್ಮ ಗ್ರ್ಯಾಂಡ್ ಮದರ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಬಂದಿತ್ತು. ಅವ್ರಿಗೆ ನೋಡ್ಕೊಳ್ಳೋರು ಯಾರಿರಲಿಲ್ಲ. ತಂದೆ ನನಗೆ ಕಾಲೇಜಿಗೆ ಬಿಡಿಸಿ ನನಗೆ ಬಿಜಾಪುರಕ್ಕೆ ಕಳಿಸ್ಬೇಕು. ಅಲ್ಲಿ ನೋಡಿದರೆ ಸ್ಕೂಲ್ನಲ್ಲಿ ಸೈನ್ಸ್ ಇಲ್ಲ, ಆರ್ಟ್ಸ್. ಅಂದರೆ ನಂದು ಸಬ್ಜೆಕ್ಟ್ ಮ್ಯಾಥ್ಸು ಸೈನ್ಸ್ ಇದ್ದರೆ ನಾನು ಎಕ್ಸ್ಪರ್ಟ್ ಇದ್ದೆ. ನಾನು ಹೋಗಲ್ಲ ಆರ್ಟ್ಸಿಗೆ. ನೀನು ಹೋಗಲೇಬೇಕು, ನೀನು ಅಲ್ಲಿ ಏನಿದೆ ಅಲ್ಲೇ ಕಲ್ತ್ಕೊಂಡ್ಬಿಡೋದು, ನೀನೇನು ಕಲಿಯೋದು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ನೋಡಿದರೆ ಕನ್ನಡದಲ್ಲಿ ಒಂದು 2-3 ಸಬ್ಜೆಕ್ಟ್ ಇದ್ದು. ಅವ್ರು ಹೇಳಿದರು, ನನ್ನ ಸೈನ್ಸ್ ಇಂಟ್ರೆಸ್ಟ್ ಇದೆ, ನನಗೆ ಆರ್ಟ್ಸ್ ಸಬ್ಜೆಕ್ಟ್ ಬರಲ್ಲ ಸರ್ ಅಂತ. ಅವರದ್ದು ಒಂದು ಚಾನ್ಸ್ ಇದೆ, ನಮ್ಮ ಆರ್ಟ್ಸ್ನಲ್ಲಿ ಮ್ಯಾಥಮೆಟಿಕ್ಸ್ ತೊಗೋಬೋದು ಮತ್ತು ಸ್ಟ್ಯಾಟಿಸ್ಟಿಕ್ಸ್ ತೊಗೋಬೋದು. ನೀನು ಅವೆರಡು ಸಬ್ಜೆಕ್ಟ್ ತೊಗೋ, ಬಾಕಿ ಒಂದೆರಡು ಯಾವುದೋ ಒಂದು ಹಿಂದಿನೋ ಏನೋ ನೋಡಿಕೊಂಡು ಅದನ್ನು ನೀನು ಹೆಂಗಾದರೂ ಅಭ್ಯಾಸ ಮಾಡ್ಕೊಂಡು ಒಂದು ಗ್ರ್ಯಾಜುಯೇಷನ್ ಮಾಡ್ಕೋಬೋದು ಅಂದರು. ಸರಿ, ಮತ್ತು ನನ್ನ ಜೀವನ ಹಂಗೆ ಬಂದಿದೆ, ಮಾಡಲೇಬೇಕಲ್ಲ ಅಂದ್ಕೊಂಡು ಸ್ವಲ್ಪ ಡಿಪ್ರೆಸ್ ಆದ್ರೂ ಸ್ಟ್ಯಾಟಿಸ್ಟಿಕ್ಸ್ ಮ್ಯಾಥಮೆಟಿಕ್ಸ್ ತೊಗೊಂಡೆ. ದೆನ್ ಐ ಗಾಟ್ ಐ ಸೆಕ್ಯೂರ್ಡ್ 4th rank ಯೂನಿವರ್ಸಿಟಿ. ಒಂದು ತಕ್ಷಣ ನೆಕ್ಸ್ಟ್ ಸ್ಕೋರ್ ಆಗಿಬಿಟ್ಟಿತ್ತು. ದೆನ್ ಅಲ್ಲೂ ನನಗೆ ಅಭಿರುಚಿ ಆಗಿಬಿಡ್ತು. ನನಗೆ ಎಷ್ಟು ಮ್ಯಾಥಮೆಟಿಕ್ಸ್ ನಾನು ಎಕ್ಸ್ಪರ್ಟ್ ಇದ್ದೀನಿ ನನಗೆ ಗೊತ್ತಿರಲಿಲ್ಲ. ತುಂಬ ಚಿಕ್ಕವಳಿದ್ದೆ ವಯಸ್ಸಿನಿಂದ, ಸ್ವಲ್ಪ ಅಂಡರ್ ಏಜ್ ಅಂತ. ಆಮೇಲೆ ಏಜ್ ಆದಂಗೆ ನನಗೆ ನನ್ನ ಬಗ್ಗೆನೇ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಿಗೆ ಬಂತು. ಐ ಕ್ಯಾನ್ ಡೂ ದಿಸ್ ಆಲ್ಸೋ ಅಂತ ಕಾನ್ಫಿಡೆನ್ಸ್ ಬಂತು. ಆಮೇಲೆ ಮ್ಯಾಥಮೆಟಿಕ್ಸ್ನೇ ನಾನು ಮೇಜರ್ ಸಬ್ಜೆಕ್ಟ್ ಮಾಡಿಕೊಂಡು ನನ್ನ BA ಎಲ್ಲ ಕ್ರಾಸ್ ಮಾಡಿದೆ. ಮತ್ತು ಮ್ಯೂಸಿಕ್ಕಿಗೆ ಮತ್ತೆ ಕತ್ತಿ ಬಿದ್ದಿತ್ತು. ಮ್ಯೂಸಿಕ್ಕು ಬಿಡೋಕ್ಕೆ ಮನಸ್ಸಿಲ್ಲ, ಮ್ಯಾಥ್ಸು ಬಿಡೋಕ್ಕೆ ಮನಸ್ಸಿಲ್ಲ. ಎರಡರಲ್ಲೂ ನಾನು ಜೋರಾಗಿದ್ದೀನಿ, ಏನು ಮಾಡಬೇಕು. ಕೊನೆಗೆ ನಾನು ಅಲ್ಲಿ ಕಾಲೇಜ್ನಲ್ಲಿ ಶಾರದಾ ಹಾಂಗಲ್ ಅಂತ ಅಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ದರು ಮ್ಯೂಸಿಕ್ದು. ಅವ್ರ ಹತ್ರ ಹೋದರೆ ನಾನು ಮ್ಯೂಸಿಕ್ಕು ನನಗೆ ಬಿಡೋಕ್ಕೆ ಮನಸ್ಸಿಲ್ಲ ಮೇಡಮ್. ಬೇಡ ರೀ, ನೀವು ಬಿಡೋದು 2 ಸಬ್ಜೆಕ್ಟ್ ಇಂಗ್ಲೀಷ್ನಲ್ಲಿ, 1 ಸಬ್ಜೆಕ್ಟ್ ಮ್ಯೂಸಿಕ್ ತೊಗೋಬೋದು, ಇನ್ನೊಂದು ಇಂಗ್ಲೀಷ್ ತೊಗೊಳ್ಳಿ, ನಿಮ್ಗೆ 2 ಆಗಿಬಿಡುತ್ತೆ. ಸೊ ಮ್ಯೂಸಿಕ್ ತೊಗೊಂಡೆ. ಅಲ್ಲೂ ಅವ್ರು ದೊಡ್ಡ ಗುರು, ಅವರು ಶಾರದಾ ಹಾಂಗಲ್ ನೀವೆಲ್ಲ ಹೆಸರು ಕೇಳಿರ್ಬೋದು. ಅವ್ರದ್ದೆಲ್ಲ ನನಗೆ ಇದು ಸಿಕ್ಬಿಡ್ತು, ಗೈಡೆನ್ಸು. ಹೇಗೆ ಮ್ಯೂಸಿಕನ್ನು ಬೆಳೆಸ್ಕೊಂಡು ಹೋಗಬೇಕು, ಠುಮರಿ ಅಂದರೆ ಹೇಗೆ ಆಡಬೇಕು, ಯಾವ ಥರದ್ದು ಖ್ಯಾಲ್ ಗಾಯಕಿನಲ್ಲಿ ಏನೇನು ವಿಶೇಷತೆ ಇರುತ್ತೆ. ತುಂಬಾ ನನ್ನ ಬಗ್ಗೆ ಪರ್ಸ್ನಲಿ ಇಂಟ್ರೆಸ್ಟ್ ತೊಗೊಂಡು ಅವರು ನನಗೆಲ್ಲ ಹೇಳೋಕ್ಕೆ ಶುರು ಮಾಡಿದ್ರು. ಅವ್ರ ಮನೆಗೆ ಹೋಗೋಗೆಲ್ಲ ಎಕ್ಸ್ಟ್ರಾ ಕೇಳ್ಕೊಂಡು ಬರ್ತಾಯಿದ್ದೆ. ನಮ್ಮ ಮನೆಗೆ ಹೋಗ್ತಾನೇ ಇರಲಿಲ್ಲ. ಸ್ಕೂಲು ಕಾಲೇಜ್ ಬಿಟ್ಟ ಮೇಲೆ ಎಲ್ಲೆಲ್ಲೋ ಆಡಾಡ್ತಾ ಎಲ್ಲೆಲ್ಲೋ ಹೋಗಿ ಕಲ್ತ್ಕೊಂಡೇ ಮನೆಗೆ ಹೋಗೋದು. ನಮ್ಮ ಅಕ್ಕ ನಾನು ಹುಡುಕಾಡ್ತಾ ಇದ್ವಿ, ಇವಳು ಕಾಲೇಜ್ ಬಿಟ್ಟ ಮೇಲೆ ಮನೆಗೆ ಕಾಣಿಸ್ತಾ ಇಲ್ಲ ಅಂತ. ನನಗೆ ಮ್ಯೂಸಿಕ್ದು ಗೀಳು ಅಲ್ಲಿ ಹೋಗ್ಬಿಡ್ತಿದ್ದೆ. ಯಾರು ಹೇಳ್ತಿರ್ಲಿಲ್ಲ, ಕೇಳ್ತಿರ್ಲಿಲ್ಲ, ಹೋಗ್ಬಿಡ್ತಿದ್ದೆ. ಅವ್ರ ಹತ್ರ ಹೋಗಿ ಕೆಲವೊಂದು ಹೇಳಿಸ್ಕೊಂಡು ತಬಲಾ ಎಲ್ಲ ಇದು ಮಾಡಿಕೊಂಡು ಮನೆಗೆ ಹೋಗ್ತಾಯಿದ್ದೆ. ಮನೆಗೆ ಹೋಗಿ ಬೆಳಗ್ಗೆ ಕೊಟ್ಟದ್ದು ಏನಿರ್ತದೆ ಅದನ್ನೆಲ್ಲ ಮ್ಯಾಥಮೆಟಿಕ್ಸ್ ಎಲ್ಲ ಮಾಡ್ಕೊತಿದ್ದೆ.
ಸೊ ಮ್ಯಾಥ್ಸ್ ಸಾಯಂಕಾಲ ಅದೆಲ್ಲ ಬಾಕಿ ಎಲ್ಲ ಟೈಮು ಮ್ಯೂಸಿಕ್ಕು. ಈ ಥರ ಮಾಡ್ಕೊಂಡು ಎರಡೂ ಸಬ್ಜೆಕ್ಟ್ ನಾನು ಒಳ್ಳೆ ಇದರಿಂದ ಮಾಡ್ತಾ ಹೋದೆ. ಮನೆಗೆ ನಮ್ಮ ತಾಯಿ ತಂದೆನೂ ನನಗೆ ಅವ್ರ ಮದರ್ ಆ್ಯಂಡ್ ಫಾದರ್ ಹೇಳಬೇಕೇ ಆಗಿಲ್ಲ, ನನಗೆ ಸಪೋರ್ಟ್ ಮಾಡ್ತಿದ್ರು, ಪ್ರೀತಿ ಮಾಡ್ತಾಯಿದ್ರು, ಏನೂ ತೊಂದರೆ ಮನೇಲಿ ಇರಲಿಲ್ಲ. ಬ್ರದರ್ ಮಾತ್ರ ಒಬ್ಬನು ಮೆಂಟಲಿ ರಿಟಾರ್ಡೆಡ್ ಇದ್ದಾನೆ ನನ್ನ ಬ್ರದರು, ಅವನಿಗೆ ಸಲುವಾಗಿ ಮನೇಲಿ ಪ್ರಾಕ್ಟೀಸ್ ಆಗ್ತಾ ಇರಲಿಲ್ಲ. ನಾನೇನು ಮಾಡಿದೆ, ತಾಯಿ ಬೇರೆ ಏನಾದ್ರು ಕೆಲಸ ಮಾಡ್ಕೋವಾಗ ತಮ್ಮನೇ ಹೆಂಗೂ ತೊಡೆ ಮೇಲೆ ಹಾಕ್ಕೊಂಡೆಲ್ಲ ಜೋಪಾನ ಮಾಡಬೇಕಲ್ಲ, ಅದಕ್ಕೆ ಅವನಿಗೆ ಸಂಗೀತ ಹಾಡ್ತಾ ಅವ್ನು ಮಲಗಿಸೋದು, ಹಾಡ್ತಾ ಅವ್ನಿಗೆ ತಿನ್ನಿಸೋದು ಮಾಡಿ ನಾನು ಪ್ರಾಕ್ಟೀಸ್ ಮಾಡಿಬಿಡ್ತೀನಿ. ಈ ಥರ ಅಂದರೆ ಯಾವುದೇ ನಾನು ಹೇಳೋದು ಅರ್ಥ ಅಂದರೆ ನಾನು ಗ್ರೇಟ್ ಅಂತಲ್ಲ, ಯಾವುದೇ ಒಂದು ಸ್ಮಾಲ್ ಅಪರ್ಚುನಿಟಿ ಆಲ್ಸೋ ಯು ಕ್ಯಾನ್ ಮೇಕ್ ಇಟ್ ಅ ಬಿಗ್ ಬೂನ್ ಫಾರ್ ಯು. ಇದನ್ನು ನಾನು ನನ್ನ ಲೈಫ್ನಿಂದ ಕಲ್ಕೊಂಡೆ. ನಾನು ಟೈಮ್ ಖಾಲಿ ಸಿಕ್ಕಾಗೇ ಮಾಡಬೇಕು, ಇಲ್ಲದಿರೋ ಮಾಡಬಾರ್ದು ಅಂತ ಕೂತಿದ್ರೆ ಬಹುಶಃ ನಾನು ಪ್ರಾಕ್ಟೀಸ್ ಆಗ್ತಾನೆ ಇರಲಿಲ್ಲ. ಅವ್ನು ತೊಡೆ ಮೇಲೆ ಹಾಕ್ಕೊಂಡು ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ, ದೊಡ್ಡವಳಾದರೆ ಅಡುಗೆ ಮಾಡ್ತಾ ಪ್ರಾಕ್ಟೀಸ್ ಮಾಡಿದ್ದೀನಿ, ಮಕ್ಕಳು ಮಲ್ಕೊಂಡಾಗ ಬೇರೆ ರೂಮಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಸೊ ನಾನು ಯಾವ ಅಪರ್ಚುನಿಟಿನೂ ಪ್ರಾಕ್ಟೀಸಿಗೆ ಬಿಡಲಿಲ್ಲ. ಅಪರ್ಚುನಿಟಿ ಸಿಕ್ಕಾಗ ನಾನು ಮಾಡ್ತೀನಿ ಅನ್ನೋದು ತಪ್ಪು. ಅಪರ್ಚುನಿಟಿನ ನೀವು ಹೇಳೋ ಕನ್ವರ್ಟ್ ದಮ್ ಇಂಟು ಯುವರ್ ಇದಂತ ಪ್ರಾಕ್ಟೀಸು, ನೀವು ಒಬ್ಬನು ನಿಮ್ಮ ಪ್ರೋಗ್ರೆಸ್, ನಿಮ್ಮ ಸಕ್ಸಸ್ಫುಲ್ಗೆ ಯು ಹ್ಯಾವ್ ಟು ಕನ್ವರ್ಟ್ ಇಟ್. ಇದನ್ನು ನಾನು ಕಲ್ತು ನಮ್ಮ ಪೇರೆಂಟ್ಸಿಂದು ಕಲ್ತೀನಿ, ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ನಿಂದೂ ಕಲ್ತ್ಕೊಂಡಿದ್ದೀನಿ. ತಾನಾಗಿ ಅಪರ್ಚುನಿಟಿ ಎಂದೂ ಬರಲ್ಲ, ತಾನಾಗಿ ಒಳ್ಳೆ ಇದು ಯಾವತ್ತೂ ಬರಲ್ಲ. ಅದಕ್ಕಾಗಿ ನಾವು ದಾರಿ ಕಾಯ್ಬಾರ್ದು. ಇವತ್ತೇನಿದೆ ಇವತ್ತನ್ನು ಕಳ್ಕೊಂಡ್ರೆ ನಾಳೆ ಮತ್ತೆ ಅದು ಅಪರ್ಚುನಿಟಿ ಸಿಗಲ್ಲ, ಹೋಯ್ತು ಟೈಮ್. ಅದಕ್ಕೆ ಇವತ್ತಿನ ಅಪರ್ಚುನಿಟಿ ಫುಲ್ ಯುಟಿಲೈಸ್ ಮಾಡ್ಕೋಬೇಕು. ನಾಳೆ ದೇವರಿದ್ದಾನೆ ಅಂದ್ಕೊಳ್ಳೋದು, ಮತ್ತು ಬೆಳಿಗ್ಗೆ ಹೇಳೋದು, ಈ ಥರ ಮಾಡ್ತಾಯಿದ್ದೆ ನಾನು. ಆಮೇಲೆ ಮಕ್ಕಳದೆಲ್ಲ ಆದಮೇಲೆ ಸ್ವಲ್ಪ ಬ್ರೇಕ್ ಆಗಿತ್ತು ನನಗೆ ಮ್ಯೂಸಿಕ್ಕು. ನಾನು ಫ್ಯೂ ಇಯರ್ಸ್ ಐ ಕುಡ್ ನಾಟ್ ಟಚ್ ಮ್ಯೂಸಿಕ್ಕು. ಆದರೆ ಮ್ಯಾಥಮೆಟಿಕ್ಸ್ನಲ್ಲಿ ರ್ಯಾಂಕ್ ಬಂದಿದ್ದರಿಂದ ನನಗೆ ಐ ಆಮ್ ಫಸ್ಟ್ ರ್ಯಾಂಕ್ ಟು ಯೂನಿವರ್ಸಿಟಿ ಇನ್ BA ಆಲ್ಸೋ, ಇನ್ MA ಆಲ್ಸೋ. ಎರಡೂದ್ರಲ್ಲಿ ನಾನು ಫಸ್ಟ್ ರ್ಯಾಂಕ್ ಯೂನಿವರ್ಸಿಟಿ ಟಾಪರ್. ಐ ಗಾಟ್ ಗೋಲ್ಡ್ ಮೆಡಲ್ಸ್ ಫಾರ್ ದ್ಯಾಟ್. ಅದಾದಮೇಲೆ ಮದುವೆ ಆದಮೇಲೆ ಬ್ರೇಕ್ ಆಗಿಬಿಡ್ತು. ಹಸ್ಬೆಂಡ್ ಹತ್ರ ಹೇಳೋಣ, ನಂದು ವಿಚಾರ ಏನಿತ್ತು, ಮದುವೆ ಆದಮೇಲೆ ಬಿಟ್ಟೇ ಬಿಡೋದು ಜಾಬು, ಬರೀ ಮ್ಯೂಸಿಕ್ ಮಾಡೋದು ಅಂತ ಇತ್ತು. ತುಂಬ ಆಸೆ ಇತ್ತು ಆ ಥರ. ಒಳ್ಳೆ ಇದರಿಂದ ಪೂರ್ತಿ ಬಿಟ್ಬಿಡೋದು, ಜಾಬ್ನಲ್ಲಿ ಏನಿದೆ ದುಡ್ಡು ಗಳಿಸೋದು ಅಷ್ಟೇ ಅಲ್ವಾ, ನನಗೆ ಇಂಟ್ರೆಸ್ಟ್ ಇಲ್ಲ ದುಡ್ಡು, ಐ ವಾಂಟ್ ಟು ಗೋ ಇನ್ ಮ್ಯೂಸಿಕ್ ಅಂತ ಇತ್ತು ನಂದು. ಆಮೇಲೆ ನೋಡಿದರೆ ನಮ್ಮ ಯಜಮಾನರದ್ದು ಫೈನಾನ್ಷಿಯಲ್ ಕಂಡೀಷನ್ಸು, ಮನೇಲಿ ಪ್ರಾಬ್ಲಮ್ಸು, ವೆರಿ ಸೀರಿಯಸ್ ಪ್ರಾಬ್ಲಮ್ಸ್ ಇತ್ತು. ಅದನ್ನೆಲ್ಲ ನೋಡಿ ನಾನು ಬಾಯಿನೇ ಬರಲಿಲ್ಲ ಹೇಳೋಕ್ಕೆ ನಮ್ಮ ಯಜಮಾನ್ರಿಗೆ, ನಾನು ಮ್ಯೂಸಿಕ್ನಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ನನಗೆ ಹೇಳೋಕ್ಕೆ ಬರಲಿಲ್ಲ. ಇದಕ್ಕಿಂತ ಮುಂಚೆನೇ ನಾನು ವೆನ್ ಐ ವಾಸ್ 18 and 19 years ಓಲ್ಡು, ನಾನು AIRದಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿದ್ದೆ. ಶಾರದಾ ಅಂಗಲ್ ಅವ್ರ ಹೆಲ್ಪ್ನಿಂದ, ಅವರೆಲ್ಲ ಸ್ವಲ್ಪ ಗೈಡೆನ್ಸ್ ಮಾಡ್ತಾಯಿದ್ರು. ಸೊ ಆಲ್ರೆಡಿ ಬಿಫೋರ್ ಮ್ಯಾರೇಜ್ 8 years ನಾನು AIRನಲ್ಲಿ ಪ್ರೋಗ್ರಾಮ್ಸ್ ಕೊಡ್ತಾನೆ ಇದ್ದೆ. 8 years ಆಗೋಗಿತ್ತು. ಅದನ್ನು ಕಟ್ಟಾಗ್ಬಿಡ್ತು ಮ್ಯಾರೇಜ್ ಆದಮೇಲೆ. ತುಂಬಾ ದುಃಖ ಆಗಿಬಿಡ್ತು. ನಂದು ಹೋಯ್ತಾ ಮ್ಯೂಸಿಕ್, ನನ್ನ ಲೈಫೇ ಮುಗಿತಾ ಅಂತ ಒಂಥರ ಇದು ಬಂತು. ಫಾದರಿಗೆ ಫೋನ್ ಮಾಡ್ತಾ, ಲೆಟರ್, ಅವಾಗ ಫೋನೂ ಇರಲಿಲ್ಲ, ಲೆಟರ್ ಬರೀಬೇಕು. ಕಾರ್ಡ್ ಬರೆದ್ರೆ ನಮ್ಮ ಫಾದರು ರಿಪ್ಲೈ ಮಾಡ್ತಾಯಿದ್ರು, ಇವತ್ತಿದ್ದದ್ದು ಕಷ್ಟ ನಿಂಗೆ ನಾಳೆ ಇರಲ್ಲ, ನೀನು ಬಿಡಬೇಡ, ಏನಾದರೂ ಒಂದು ಸ್ವಲ್ಪ ನೀನು ಟೈಮ್ ಮಾಡ್ಕೊಂಡು ಹೆಂಗೋ ಕಷ್ಟಪಟ್ಟು ಒಂದು ಅರ್ಧ ಗಂಟೆ ಆದರೂ ಮಾಡು ಅಂತ ಹೇಳ್ತಾರೆ. ಬಿಡಬೇಡ, ಬಿಟ್ಟರೆ ನೀನು ವಾಯ್ಸ್ ಹೋಗ್ಬಿಡಂತೆ, ನೀನು ಇಂಟ್ರೆಸ್ಟ್ ಅದೊಂಥರದ್ದು ಒಂದು ಫ್ಲೋ ಏನಿದೆ ಅದರಿಂದ ನೀನು ಹೊರಗೆ ಬಂದರೆ ಮತ್ತೆ ವಾಪಸ್ ಫ್ಲೋನಲ್ಲಿ ಹೋಗೋಕ್ಕಾಗಲ್ಲ, ನೀನು ಬಿಡಬೇಡ ಅಂತ ಹೇಳ್ತಾಯಿದ್ರು. ಮನೇಲಿ ಬಂದರು, ಮತ್ತು ನಮ್ಮ ಯಜಮಾನ್ರಿಗೂ ಹೇಳಿದಾಗ ಅವರು ಕೋಆಪರೇಟಿವ್ ಮಿ ವೆರಿ ಮಚ್. ಸ್ಯಾಟರ್ಡೇ ಹೊರಗಡೆ ಹೋಗೋದು, ಮಕ್ಕಳನ್ನೆಲ್ಲ ಕರ್ಕೊಂಡು ಅಡ್ಡಾಡೋಕ್ಕೆ, ಪಿಕ್ಚರು, ಸಿನಿ, ಏನೇನೋ ಎಂಜಾಯ್ಮೆಂಟ್. ಸಂಡೇ ನನಗೆ ಫುಲ್ ಫ್ರೀ ಬಿಟ್ಬಿಡಿ ಅಂತ ಹೇಳ್ತೀನಿ ಫಾರ್ ಮ್ಯೂಸಿಕ್. ಐ ವಾಂಟ್ ಟು ಡೂ ಮ್ಯೂಸಿಕ್ ಇಂದ ಇಲ್ಲಿ. ಸೊ 5 o'clock ನಾನು ಕೂತ್ಕೊಳ್ಳಿ 7 o'clockವರೆಗೂ ಸಂಗೀತ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆಮೇಲೆ ಇಡೀ ದಿವಸ ಅಂತೂ ಬ್ಯಾಂಕಿಂಗ್ ಜಾಬ್ ಆಗಿರ್ತಿತ್ತು. ಬ್ಯಾಂಕ್ನಲ್ಲಿ ಐ ವಾಸ್ ಏನೋ ಆಫೀಸರ್. ಅಲ್ಲಿ ನಾನು ಅಪ್ ಟು 6:30 ಅಲ್ಲಿ ವರ್ಕ್ ಮಾಡಿದ್ರು, ಮನೆ ಮುಟ್ಟೋದು 7:30 8 ಗಂಟೆ. ಬಂದ ಮೇಲೆ ನನಗೆ ಒಂದೊಂದು ಸಾರಿ ಎನರ್ಜಿ ಇದ್ದರೆ ರಾತ್ರಿ ಕೂಡ್ತಿದ್ದು, ಪ್ರೋಗ್ರಾಮ್ ಎಲ್ಲದರಿಂದ ಪ್ರಾಕ್ಟೀಸಿಗೆ ಕೊಡ್ತಾಯಿದ್ದೆ. ಬೆಳಿಗ್ಗೆ 5 ಗಂಟೆಗೆದ್ದು ಪ್ರಾಕ್ಟೀಸ್ ಮಾಡಿ 6 ಗಂಟೆ ಸುಮಾರಿಗೆ ನಾನು ಪ್ರಾಕ್ಟೀಸ್ ಕ್ಲೋಸು. ಆಮೇಲೆ ಎಲ್ಲ ಅಡುಗೆದೆಲ್ಲ ಮಾಡಿಕೊಂಡು ಡಬ್ಬ ಕಟ್ಟಿ ಎಲ್ಲರಿಗೂ ಕೊಟ್ಟು, ಆಮೇಲೆ 9 ಗಂಟೆ ಬಸ್ ನಾನು ಹಿಡ್ಕೊಂಡು 25 ಕಿಲೋಮೀಟರ್ ನಾನು ಸೂರತ್ನಲ್ಲಿದ್ದೆ. ಅಲ್ಲಿ ನಾನು ಜಾಬಿಗೆ ಹೋಗ್ತಾಯಿದ್ದೆ ಬ್ಯಾಂಕಿಗೆ. ಅಲ್ಲಿಂದ ವಾಪಸ್ ಬರೋರು ಅಗೇನ್ 7:30 to 8 o'clock. ಸೊ ಈ ಥರ ನಂದು ಒಂದು ಇಟ್ಕೊಂಡ್ಬಿಟ್ಟೆ. ಸಂಡೇ ದಿವಸ ಮ್ಯೂಸಿಕ್ ಪ್ರಾಕ್ಟೀಸ್. ಸೊ ಐ ಡಿವೈಡೆಡ್ ಮೈ ನಂದು ಏನೇನಿದೆ ಕರ್ತವ್ಯಗಳು ಅದನ್ನು ಡಿವೈಡ್ ಮಾಡಿಕೊಂಡೆ. ಈ ದಿವಸ ಇದು, ಈ ದಿವಸ ಇದು, ಇಷ್ಟು ಗಂಟೆಗಿದ್ದು ಇಷ್ಟು ಗಂಟೆಗೆ. ದೆನ್ ಓನ್ಲಿ ಐ ಕುಡ್ ಮೇಕ್ ಅಪ್ ದಿ ಆಲ್ ದ ಜಾಬ್ಸ್. ನಾನು ಯಾವಾಗ ಬಂದಾಗ ಆರಾಮಾಗಿ ಮಲ್ಕೊಂಡ್ಬಿಡೋಣ, ಆರಾಮಾಗಿ ಅಲ್ಲಿ ಹೋದ್ಮೇಲೆ ನೋಡೋಣ, ಆಮೇಲೆ ನೋಡೋಣ ಅಂತಿದ್ರೆ ಬಹುಶಃ ನಾನು ಮಾಡ್ತಾನೆ ಇರಲಿಲ್ಲ ಯಾವುದೂ. ನಾನು ಸಾರ್ಟ್ ಔಟ್ ಮಾಡ್ಕೊಂಡ್ಬಿಟ್ಟೆ, ಈ ಟೈಮ್ನಿಂದ ಇಷ್ಟು, ಈ ಟೈಮ್ನಿಂದ ಈ ಟೈಮ್ನಿಂದ ಇತ್ತು. ಈ ಥರ ಸಾರ್ಟ್ ಔಟ್ ಮಾಡ್ಕೊಂಡು ನನ್ನ ಎಲ್ಲ ಆಸೆಗಳನ್ನು ನಾನು ಪೂರ್ಣ ಮಾಡ್ಕೋಬೇಕಲ್ಲ, ಇರೋದು ಒಂದೇ ಜನ್ಮ. ಅದಕ್ಕೆ ನಾನು ಎಲ್ಲರೂ ಸಾರ್ಟ್ ಔಟ್ ಮಾಡ್ಕೊಂಡು ನನ್ನಷ್ಟು ನಾನು ಎಲ್ಲನೂ ಈ ಥರ ಮಾಡಿಕೊಂಡೆ. ಆಮೇಲೆ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವಾಗೋವರೆಗೂ ನನಗೆ ಸ್ವಲ್ಪ ಬ್ರೇಕ್ ಆಗಿದೆ. ಬರೀ ಸಂಡೇ ಮಾತ್ರ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಅದು ಟಚ್ ಇಟ್ಕೊಂಡಿದ್ದೀನಿ, ವಾಯ್ಸದ್ದು ಟಚ್ ಇಟ್ಕೊಂಡೆ. ಎಲ್ರಿಗೂ ನಾನು ಅದೇ ಹೇಳೋದು, ಮುಂದೆ ಮಾಡೋಣ ಅನ್ನೋದೇ ಬೇಡ. ಇವತ್ತೇನಿದೆ ಇವತ್ತೇ ಮಾಡಿ ಮುಗಿಸ್ಬಿಡೋದು. ಅದು ಒಂದು ಸಾರಿ ಕಳ್ಕೊಂಡ್ರೆ ನಾಳೆ ಹೆಂಗೋ ಏನೋ ಹೇಳೋಕ್ಕೆ ಬರಲ್ಲ. ನಾವು ಎಷ್ಟು ಮಟ್ಟಿಗೆ ನಾಳೆ ಅದನ್ನು ಅಚೀವ್ ಮಾಡ್ತೀವಿ ಹೇಳೋಕ್ಕಾಗಲ್ಲ. ಇವತ್ತಿನ ದಿವಸ ನಾಳೆ ಅಂತೂ ಬರೋದೇ ಇದೆ. ಸೊ ಇವತ್ತೇನು ನಿಮಗೆ ಅಪರ್ಚುನಿಟಿ ಟೈಮ್ ಸಿಕ್ಕಿದೆ, ಯು ಗ್ರ್ಯಾಬ್ ಇಟ್ ಆ್ಯಂಡ್ ಮೇಕ್ ಯೂಸ್ ಆಫ್ ದ ಮ್ಯಾಕ್ಸಿಮಮ್ ಬೆನಿಫಿಟ್ ಆಫ್ ದಟ್ ಟೈಮ್. ಇದನ್ನು ನಾನು ನನಗಿಂತ ಚಿಕ್ಕವರಾದವ್ರಿಗೆಲ್ಲರಿಗೂ ನಾನು
ಐ ವಾಂಟ್ ಟು ಗಿವ್ ಮೈ ಅಡ್ವೈಸ್ ಟು ಆಲ್ ಆಫ್ ಯು. ಬಿಡಬೇಕು ಅಂತ ಮತ್ತೆ ಬಿಡಬೇಕು ಅಂತ ತುಂಬ ಟೈಮ್ ಬರುತ್ತೆ, ತುಂಬ ಟೈಮ್ ಫೀಲ್ ಆಗ್ತದೆ, ನಾನು ಬಿಟ್ಬಿಡ್ಬೇಕು, ಇಷ್ಟೆಲ್ಲ ಆಗಲ್ಲ ನನ್ನ ಕಡೆ. ಆದ್ರೂ ಮನಸ್ಸಲ್ಲಿ ದೇವರಿದ್ದಾನಲ್ಲ, ನಾಳೆ ನನಗೆ ಹೆಲ್ಪ್ ಮಾಡ್ತಾನೆ ಅಂದ್ಕೊಂಡು ಹೇಳಬೇಕು ಬೆಳಿಗ್ಗೆ. ಸೊ ನೆಕ್ಸ್ಟ್ ಡೇ ಇನ್ನೂ ಒಳ್ಳೆ ನಿಮಗೆ ಅಪಾರ್ಚುನಿಟಿ ಸಿಗುತ್ತೆ ಹೊರತು ಕಡಿಮೆ ಆಗಲ್ಲ, ಯಾವತ್ತೂ ಕಡಿಮೆ ಆಗ್ತಾಯಿಲ್ಲ, ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಈ ಥರ ನಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಲೈಫ್ನಲ್ಲಿ. ನನಗೆ ಮಕ್ಕಳು ದೊಡ್ಡವರಾದಮೇಲೆ ಅವರು ಪ್ರಾಕ್ಟೀಸ್ ಮಾಡೋಕೆ ಕೊಡ್ತಾ ಇರಲಿಲ್ಲ, ಈ ನನ್ನ ಜೊತೆಗೆ ಆಟಕ್ಕೆ ಬಾ ಇದೆಲ್ಲ ಹೇಳ್ತಾಯಿದ್ರು. ನಾನು ಹಂಗೇನೆ ಬಾಗಿಲು ಹಾಕ್ಕೊಂಡು ತಂಬೂರಿ ಪ್ರಾಕ್ಟೀಸ್ ಮಾಡಿದರೆ ನನ್ನ ಮಗ ಈ ಕಡೆ, ಮಗಳು ಈ ಕಡೆ ತೊಡೆ ಮೇಲೆ ಬಂದು ಕೂತ್ಬಿಡ್ತಾಯಿದ್ರು. ಅಮ್ಮ ಆಯ್ತಾ ಅಂತ ಕೇಳೋರು, ಅಮ್ಮ ಕೈ ನೋಡೋದು ಆಯ್ತಾ ನಿಂದು ಅಂತ ಕೇಳೋರು. ನನಗೆ ಡಿಸ್ಟರ್ಬ್ ಆಗಿ ನೋಡಿ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ಬಿಡ್ತಿದ್ರು. ನಾನು ನೀನು ಕ್ರಿಕೆಟ್ ಆಡೋಣ, ಒಂದು ಗ್ರೌಂಡ್ ಹಾಕೊಂಡು ಬರೋಣ ಕಾಲೋನಿ ಅಂತ ಕರ್ಕೊಂಡು ಹೋಗ್ತೀನಿ. He has cooperated me very much and I am really very much grateful to him today also. ಸೊ ನನಗೆ ಹೆಲ್ಪ್ ಮಾಡಿದವರು ನನ್ನ ಪೇರೆಂಟ್ಸು, ನನ್ನ ಹಸ್ಬೆಂಡು, ಮಕ್ಕಳು ಕೂಡ ಆಮೇಲೆ ಕೊನೆಗೆ ಅವರು ಹೆಲ್ಪ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅಮ್ಮ ನೀವು ಮಾಡ್ಕೊಂಡು ನಾವು ಹೋಗ್ತೀವಿ ಅಂತ. ಈ ಥರ ಎಲ್ಲರೂ ಸೇರಿ ನನಗೆ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ನಾನು ನನ್ನ ವಿಲ್ ಪವರು ಐ ಮೇಡ್ ಇಟ್ ವೆರಿ ಸ್ಟ್ರಾಂಗ್. ಇವತ್ತು ನಾಳೆ ಈ ಶಬ್ದ ತಗೊಂಡು ನಾನು ಐ ಹ್ಯಾವ್ ಡನ್ ಇಟ್. ಅದು ಮಕ್ಕಳಾದ ಮೇಲೆ ವಿಶಾರದ ಮಾಡ್ಕೊಂಡಿದ್ದೆ. ಒಂದು ಸಬ್ಜೆಕ್ಟ್ ಉಳಿದ್ಬಿಟ್ಟಿತ್ತು ಮದುವೆ ಆಗೋಕ್ಕಿಂತ ಮುಂಚೆ, ಉಪಾಂತ್ಯ ವಿಶಾರದ ಆಗಿತ್ತು, ಒಂದು ವಿಶಾರದ ಒಂದು ಉಳಿದಿತ್ತು. ವಿಶಾರದ ನಾನು ಮಾಡ್ಕೊಂಡ್ಮೇಲೆ ಎಕ್ಸಾಮಿನರ್ ಆಗಿ ಒಬ್ಬರು ಹರೇಶ್ ಭಾಯ್ ಭಾವ್ಸರ್ ಅಂತ ಒಬ್ಬರು ಟೀಚರ್ ಎಕ್ಸಾಮಿನರ್ ಅಂತ ಬಂದರು. ಈ ವಾಸ್ ಅ ನ್ಯಾಷನಲ್ ಆರ್ಟಿಸ್ಟ್ ಇನ್ ಗುಜರಾತ್, A1 ಗ್ರೇಡ್ ಅವರು. ನನ್ನ ಲಲಿತ್ ರಾಗ ಹಾಡಿದೆ, ಆ ರಾಗ ಹಾಡಿದ ಅವರಿಗೆ ತುಂಬಾ ಅವರಿಗೆ ಇಂಪ್ರೆಸ್ ಆಯಿತು. ನನಗೆ ಗೊತ್ತಿಲ್ಲ ಅವ್ರಿಗೆ ಇಂಪ್ರೆಸ್ ಆಯಿತು ಅಂತ. ಅವ್ರು ತುಂಬ ಇಂಪ್ರೆಸ್ ಆಗಿ, ನೀನು ಯಾಕಮ್ಮ ಇಷ್ಟಕ್ಕೆ ಬಿಟ್ಬಿಟ್ಟಿದ್ದೀಯಾ, ನೀನು ಎಲ್ಲೋ ಇರಬೇಕಾಗಿತ್ತು, ಇಲ್ಲಿ ಯಾಕಿದ್ದೀಯಾ ಅಂತಂದರು. ಸರ್ ನಾನು ಏನು ಕಲಿಯೋಕ್ಕಾಗ್ತಾ ಇಲ್ಲ, ಪ್ರಾಕ್ಟೀಸ್ ಅಷ್ಟೊಂದು ಆಗ್ತಾಯಿಲ್ಲ, ಏನು ನಾನು ಜಗ್ತಾ ಇದ್ದೀನಿ ಅಂತ ಹೇಳಿದೆ. ನೀನು ನನ್ನ ಕಡೆ ಬಾ, ನಿನ್ಗೆ 2 ವರ್ಷದಲ್ಲಿ ನಾನು ನಿನಗೆ ಜಂಪ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಅವ್ರದ್ದಿತ್ತು ವಲ್ಸಾಡ್ ಅಂದರೆ ಸೂರತ್ದಿಂದ 80 ಕಿಲೋಮೀಟ್ರ್ ದೂರ ಹೋಗಬೇಕು. ನಾನು ಹೆಂಗೆ ಹೋಗ್ಬೇಕು, ನೌಕರಿ ಇದೆ, ನಾನು ನೌಕರಿ ಬಿಡೋದಿಲ್ಲ. ಮಕ್ಕಳದೆಲ್ಲನೂ ಸೇವೆ ಅದು ಮಾಡಬೇಕು, ಅದು ಬಿಡೋಗಿಲ್ಲ, ಇದು ಯಾವುದು ಬಿಡೋ ಹಾಗೆ ಇಲ್ಲ, ಎಲ್ಲ ಕಂಪಲ್ಸರಿಲಿ ಇದೆ ನನಗೆ. ಹೆಂಗೆ ಮಾಡಬೇಕು? ಮನೆಗೆ ಅವ್ರು ಹೇಳಿದೆ, ನಾನು ವೀಕ್ಲಿ 1 ಡೇ ಮಾತ್ರ ಬರ್ತೀನಿ ಸರ್ ಅಂತಂದೆ. ಸಂಡೇ ದಿವಸ ನಮ್ಮ ಯಜಮಾನರು ಮಕ್ಕಳನ್ನೆಲ್ಲ ನೋಡ್ಕೋತಾ ಇದ್ರು. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು, 5 ಗಂಟೆಗೆ ಬಸ್ ಇತ್ತು, ಅಂದರೆ 4:15 ಹೇಳ್ತಿದ್ದೆ, ಎದ್ದುಕೊಂಡು ಸ್ನಾನ ಮುಗಿಸಿ 5 ಗಂಟೆ ಬಸ್ ಹಿಡಿದು ಅಲ್ಲಿಂದ ಸ್ಟೇಷನ್ಗೆ ಹೋಗ್ಬೇಕು. 25 ಕಿಲೋಮೀಟರ್ ಫ್ರಮ್ ಮೈ ಕಾಲೋನಿ ಟು ಸೂರತ್ ಸ್ಟೇಷನ್. ಅಲ್ಲಿಂದ ವಲ್ಸಾಡ್ ಟ್ರೈನ್ ಹಿಡಿದು ಅಲ್ಲಿ 9 ಗಂಟೆಗೆ ಮುಟ್ತಿದ್ದೆ. ಅಲ್ಲಿಂದ ಅವ್ರ ಮನೆಗೆ ಮತ್ತೆ ಆಟೋ ತೊಗೊಂಡು ಹೋಗಿ ಅಲ್ಲಿಂದ ನಾನು 1.5 ಗಂಟೆ ಅವ್ರು ಕಲಿಸ್ಕೊಂಡು ಮತ್ತೆ ಟ್ರೈನಲ್ಲಿ ಕೂತಾಗ ನಮ್ಮ ಪ್ರಾಕ್ಟೀಸ್ ಸ್ಟಾರ್ಟ್, ಟ್ರೈನಿಂಗ್ ಕಲ್ಕೊಂಡು ಬಂದಿದ್ದೀವೆಲ್ಲ ಅಲ್ಲೇ ರಿವಿಷನ್ ಮಾಡಿಕೊಂಡು ಮನೆಗೆ ಬಂದು ಮನೆಗೆ ಮುಟ್ಟೋವರೆಗೂ 4:15 ಆಗ್ತಿತ್ತು ಸಾಯಂಕಾಲ. ದಿಸ್ ಐ ಡಿಡ್ ಕಂಟಿನ್ಯೂಸ್ಲಿ ಫಾರ್ 1.5 years. ಆ್ಯಂಡ್ ದಟ್ ಅಲ್ಲಿಂದ ನಾನು ಭಾರಿ ಜಂಪ್ ಆಗಿಬಿಟ್ಟೆ. ಇಮಿಡಿಯೇಟ್ಲಿ ಐ ಗೇವ್ ಪ್ರೋಗ್ರಾಮ್ ಆನ್ AR ಆ್ಯಂಡ್ ಆಲ್. ಭಾವ್ಸರ್ ಅಂತ ಈ ವಾಸ್ ಎ ವೆರಿ ಹೈ ಲೆವೆಲ್ ಆರ್ಟಿಸ್ಟ್, ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ ನನಗೆ ಗುರುವಾಗಿ ಸಿಕ್ಕಿದಾಗ ಅದು ದೇವರದ್ದು ಅನುಗ್ರಹ. ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ದು, ಒಳ್ಳೆ ಪೇರೆಂಟ್ಸ್, ಒಳ್ಳೆ ಹಸ್ಬೆಂಡು, ಒಳ್ಳೆ ಎಲ್ಲ ಸಿಕ್ಕಿದ್ದು ನಂದು ದೇವರದ ಅನುಗ್ರಹ ಅಂತ ಹೇಳ್ತೀನಿ. ಅದರಲ್ಲಿ ನನ್ನದೇನೂ ಕೈವಾಡ ಇಲ್ಲ. ನನ್ನ ಕೈದಿರೋದಂದರೆ ನಾನು ವಿಲ್ ಪವರ್ ಇಟ್ಕೊಂಡು, ಸ್ಟ್ರಾಂಗ್ ಮೈಂಡ್ ಇಟ್ಕೊಂಡು, ಯಾವುದೇ ಇದಕ್ಕೆ ನಾನು ಬಗ್ಗದೆ ನಾನು ಏನು ಮುಂದೆ ಹೋಗಿ ಮಾಡಿಕೊಂಡೆ. ಅದರಿಂದಾಗಿ ನಾನು ಸ್ವಲ್ಪ ಮಟ್ಟಿಗೆ ಬಂದೆ. ಆದ್ರೂ ನನ್ನ ಸ್ಟೇಷನ್ ನಾನು ಹೋಗೋದು ತುಂಬ ದೂರ ಇದೆ. ನಾನು ಅದನ್ನು ಮುಟ್ಟಲಿಲ್ಲ, ಅರ್ಧಕ್ಕೇ ಇದ್ದೀನಿ. ಇನ್ನೂ ನನ್ನ ಇಚ್ಛೆ ಇನ್ನೂ ನಾನು ಪೂರ್ಣ ಆಗಿಲ್ಲ ಅಂತಲೇ ಹೇಳ್ಬೋದು. ಬಟ್ 50% ಆದರೆ ಅಟ್ಲೀಸ್ಟ್ ನಾನು ಸ್ವಲ್ಪ ಅಚೀವ್ ಮಾಡಿದ್ದೀನಿ. ಈ ಥರ ಆದಮೇಲೆ ಮುಂದೆ ಹೈದರಾಬಾದಿಗೆ ಬಂದ ಮೇಲೆ ಅಲ್ಲಿ ನನಗೆ ಭೀಮ್ಸೇನ್ ಜೋಶಿಯವರ ಶಿಷ್ಯರು ಭೀಮ್ಸೇನ್ ಮನೋರ್ ಅಂತ ಅವರು ಸಿಕ್ಕರು ನನಗೆ. ಅಲ್ಲಿನೂ ನಾನು ಗುರುಗಳು ನೋಡೋಕೆ ಸುಮಾರು ಟೈಮ್ ಆಯಿತು. ಅಲ್ಲಿ ಹುಡುಕಿ ಕೊನೆಗೆ ತಬಲ್ ಒಂದು ಕೆನರಾ ಬ್ಯಾಂಕ್ನಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇರುವಾಗ ಒಬ್ಬರು ತಬಲ್ಜಿ ಇದ್ದರು. ಅವ್ರ ಹೆಸರು ಪುರೋಹಿತ್ ಅಂದ ತಕ್ಷಣ ಇವ್ರು ನಮ್ಮ ಕಡೆಯವರು ಅಂತ ನನಗೆ ಗೊತ್ತಾಯಿತು. ಕೇಳಿದೆ, ನೀವು ಇಲ್ಲಿ ಯಾರಾದರೂ ಹಿಂದೂಸ್ತಾನಿ ಮ್ಯೂಸಿಕ್ನಲ್ಲಿ ಯಾರಾದರೂ ಇದ್ದಾರ ಅಂತ. ಅವರಂದರು ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ. ಅವ್ರು ಕರ್ಕೊಂಡು ಹೋಗಿ ನನಗೆ ಮಣೂರ್ ಅವ್ರದ್ದು ಪರಿಚಯ ಮಾಡಿಸಿದ್ರು. ಮುಂದೆ 6 years ಅಗೇನ್ ಐ ಲರ್ನ್ ಇನ್ ಹೈದರಾಬಾದ್ ಅಲಾಂಗ್ ವಿತ್ ಮೈ ಜಾಬ್. ಅಲ್ಲೇನು ತೊಂದರೆ ಏನಿರಲಿಲ್ಲ, ಮಕ್ಕಳು ದೊಡ್ಡವರಾಗಿಬಿಟ್ಟಿದ್ರು. ದಟ್ ಟೈಮ್ ಐ ವಾಸ್ ವೆರಿ ಮಚ್ ಫ್ರೀ. ತುಂಬಾ ರಿಲ್ಯಾಕ್ಸ್ ಆಗಿ ನಾನು ಅವಾಗ ಸಂಗೀತ ಕಲಿತೆ 5-6 ವರ್ಷ. ದೆನ್ ಆಲ್ ಅಡ್ವಾನ್ಸ್ ಕ್ಲಾಸಿಕಲ್ ಮ್ಯೂಸಿಕ್ಕು ನಾನು ಕಲ್ತ್ಕೊಂಡೆ. ಒಂದು 15-20 ರಾಗಗಳು ಭೀಮ್ಸೇನ್ ಜೋಶಿ ಅವ್ರ ಘರಾನಂತು ಎಲ್ಲ ರಾಗ ನನಗೆ ಕಲಿಸ್ಕೊಟ್ರು. ತುಂಬಾ ಖುಷಿಯಿಂದ ನಾನು ಕಲ್ತ್ಕೊಂಡೆ. ಆದರೆ ದೇವರು ಒಂದು ಸಲ ಕೊಟ್ಟ ನನಗೆ. ಶುರುವಾತಿಗೆ ಕೊಡಲಿಲ್ಲ, ತುಂಬಾ ಸ್ಟ್ರಗಲ್ ಇತ್ತು. ಕೊನೆಗಾದರೂ ಕೊಟ್ಟನಲ್ಲ ದೇವರು ನನಗೆ. ಅದಕ್ಕೆ ಸಿಗುತ್ತೆ. ಇವತ್ತು ಅಥವಾ ನಾಳೆ ನಿಮ್ಮ ಸಕ್ಸಸ್ ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮ್ಮ ಇಚ್ಛೆಗಳು ಪೂರ್ಣ ಆಗೇ ಆಗ್ತವೆ. ಸೊ ಹ್ಯಾವ್ ಪೇಷನ್ಸ್ ಆ್ಯಂಡ್ ಪರ್ಸೀವಿಯರೆನ್ಸ್, ಹ್ಯಾವ್ ಧರ್ಮ ಆ್ಯಂಡ್ ಕರ್ಮ ಲೈಕ್ ಮೈ ಮದರ್ ವಾಟ್ ದೇ ಹ್ಯಾವ್ ಟೋಲ್ಡ್. ಸೊ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಫಾಲೋ ಆಲ್ ದಿ ಎಲ್ಡರ್ಸ್ ವರ್ಡ್ಸ್. ದೇ ವಿಲ್ ಡೆಫಿನೆಟ್ಲಿ ಟೇಕ್ ಯು ಟು ದಿ ಸಕ್ಸಸ್ ಆಫ್ ಲೈಫ್. ಸೊ ಥ್ಯಾಂಕ್ ಯು ಮೇಡಮ್. ಈಗಲೂ ಈ ಗಳಿಗೆನಲ್ಲೂ ನಮ್ಮ ದೇಶದಲ್ಲಿ ಮದುವೆ ಆಗಿರೋ ಒಂದು ಹೆಣ್ಣು ಅಂತಂದರೆ ಕೇವಲ ಕುಟುಂಬನ ನೋಡಿಕೊಂಡು ಮಕ್ಕಳನ್ನ ಲಾಲನೆ
ಸಾರ್ಥಕತೆ ಅನ್ನೋ ಭಾವನೆ ಇದೆ. ಆ ಒಂದು ಹಳೆ ಕಾಲದಲ್ಲೂ ಕೂಡ ನೀವು ಅದನ್ನು ದಾಟಿ ಮೀರಿ ನೀವು ಬಹುಶಃ ನೀವು ಮ್ಯಾಥಮೆಟಿಕ್ಸಲ್ಲಿ ಇಂಟೆಲಿಜೆಂಟ್ ಆಗಿರೋದಕ್ಕೆ ಅನ್ಸುತ್ತೆ, ನೀವು ಲಾಜಿಕ್ನ ಯೂಸ್ ಮಾಡಿ ಇಂಟೆಲಿಜೆಂಟ್ ಆಗಿ ಟೈಪ್ನ ಡಿವೈಡ್ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಮ್ಯಾಥಮೆಟಿಕ್ಸ್ ನಿಮಗೆ ಹೆಲ್ಪ್ ಮಾಡಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲರೂ ಮ್ಯಾಥಮೆಟಿಕ್ಸ್ ಓದಿ ಇಂಟೆಲಿಜೆಂಟ್ ಟೈಪ್ನ ಡಿವೈಡ್ ಮಾಡ್ಕೊಳ್ಳೋಣ, ನಮ್ಮ ಕರಿಯರ್ನ ನಾವು ಮುಂದುವರ್ಸೋಣ ಅಂತ ನೀವು ಹೇಳಿದ ಮಾತು ನನಗೆ ತುಂಬ ಖುಷಿ ಕೊಡ್ತು, ತುಂಬ ಸಂತೋಷ ಆಯಿತು. ಈಗ 4 ಜನ ಏನು ಮಾತಾಡಿದ್ದಾರೆ